ಪ್ರಧಾನಮಂತ್ರಿಗಳು ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೂಡ ಈ ರೀತಿಯ ಸಲಹೆ ಮಾರ್ಗದರ್ಶನವನ್ನು ಈ ದೇಶದ ಜನರಿಗೆ ಮಾಡಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ನಾವು ಎಷ್ಟು ಉಳಿತಾಯ ಮಾಡ್ತೀವಿ ಅಷ್ಟು ಆದಾಯ ಆದಂಗೆ ಅಂತ. ಇದನ್ನು ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಗಳು ಅವರ ಅನುಭವದಿಂದ ಹೇಳ್ತಾ ಇದ್ದಾರೆ. ಇವತ್ತು ನೋಡಿ ಗಗನಕ್ಕೇರಿದೆ ಇವತ್ತು ಬೆಳ್ಳಿ ಬೆಲೆ, ಬಂಗಾರದ ಬೆಲೆ ಅಲ್ವಾ. ಹಾಗಾಗಿ ಬಂಗಾರವನ್ನು ಒಂದು ವರ್ಷ ತಗೊಳ್ಳದೇ ಇದ್ರೆ ಏನಾಗ್ತದೆ, ಏನೂ ಆಗಲ್ಲ. ಅಷ್ಟೊತ್ತಿಗೆ ಇದೆಲ್ಲ ಕೂಡ ಈ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿ ಆವಾಗ ಬಂಗಾರದ ಬೆಲೆ ಸ್ವಲ್ಪ ಕಡಿಮೆ ಆಗಲಿಕ್ಕೂ ಅವಕಾಶ ಇದೆ. ಅದಕ್ಕೋಸ್ಕರ ಹೇಳಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರಲಿ, ಯುದ್ಧ ಪ್ರಾರಂಭ ಆದಾಗಿಂದ ಕೂಡ ಕೊಲ್ಲಿಯಲ್ಲಿ ಇವತ್ತೇನಾಗಿದೆ, ನಮ್ಮ ಆಯಿಲ್ ಕಂಪನೀಸ್ಗೆ ನನಗಿರೋ ಮಾಹಿತಿ 1,00,000 ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸಿದೆ ಈಗಾಗಲೇ. ಯಾಕೆಂದರೆ ಅಲ್ಲಿ ನಮಗೆ ಕ್ರೂಡ್ ಆಯಿಲ್ಲು ಭಾಳ ಹೆಚ್ಚಾಗಿದೆ. ಆದರೆ ನಮ್ಮ ಜನರಿಗೆ ಅದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡದಿರ ಯುದ್ಧ ಆದರೂ ಕೂಡ ಅದನ್ನು ಅದೇ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇರೋ ಕಾರಣಕ್ಕೆ ಇವತ್ತು ಸರ್ಕಾರ ಅದರ ನಷ್ಟವನ್ನು ಭರಿಸ್ತಾ ಇದೆ. ಹಾಗಾಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು, ಸರ್ಕಾರ ಅಂದರೆ ಯಾರು, ನಮ್ಮದೇ ಅಲ್ವಾ, ಜನರೇ ಸರ್ಕಾರ. 140 ಕೋಟಿ ಜನರಿಗೆ ಸೇರಿರುವಂಥದ್ದೇ ಕೇಂದ್ರ ಸರ್ಕಾರ. ಸರ್ಕಾರಕ್ಕೆ ನಷ್ಟ ಅಂದರೆ ಜನರಿಗೆ ನಷ್ಟ. ಹಾಗಾಗಿ ಈ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಿತವಾಗಿ ನಿಮ್ಮ ಖಾಸಗಿ ವಾಹನಗಳನ್ನು ಬಳಸಿ. ಸಾರ್ವಜನಿಕವಾಗಿರ್ತಕ್ಕಂಥ ವಾಹನಗಳು ಏನಿದೆ ಇವತ್ತು, ಬಸ್ಸು, ಟ್ರೈನು, ಇಂಥದ್ದನ್ನು ಬಳಸಿ ಎಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ. ಮತ್ತು ಅವಶ್ಯಕತೆ ಇಲ್ಲ ಅಂದರೆ ಕಚೇರಿಗಳಿಗೆ ಕೂಡ ನೀವು ಹೋಗಬೇಡಿ, ಮನೆಯಿಂದನೇ ನೀವು ಕೆಲಸ ಮಾಡುವಂಥ ಅವಕಾಶ ಇದ್ದರೆ ಅದನ್ನು ಮಾಡಿ. ಅದರಿಂದ ಭಾಳಷ್ಟು ಉಳಿತಾಯ ಆಗ್ತದೆ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ಸಲಹೆ ಅದು. ಒಟ್ಟಾರೆಯಾಗಿ ನಾವು ನಮ್ಮ ಭಾರತೀಯರು ಹೆಚ್ಚು ನಷ್ಟ ಹೊಂದಬಾರ್ದು. ಇರುವಂಥ ಜಾಗತಿಕ ಬಿಕ್ಕಟ್ಟಿನ ನಡುವೆ ನಮ್ಮ ಜೀವನ ಸುಗಮವಾಗಿ ನಡಿಬೇಕು, ಯಶಸ್ವಿಯಾಗಿ ನಡಿಬೇಕು. ಸರ್ಕಾರಕ್ಕೂ ಜನರಿಗೆ ಯಾವುದೂ ಕೂಡ ನಷ್ಟ ಕಡಿಮೆ ಆಗಬೇಕು ಅಂತೇಳಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ದಿಟ್ಟ ಒಂದು ನಿರ್ಧಾರವನ್ನು, ಸಲಹೆಯನ್ನು, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಭಾರತೀಯರು ಅದನ್ನು ಗಮನಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.